ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಗೆದ್ದಿರುವ ಕುರ್ಚಿ ಕದನಕ್ಕೆ ತೆರೆ ಬೀಳುವ ಕಾಲ ಹತ್ತಿರ ಬರ್ತಿದೆ. ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತಾ, ಸಂಪುಟ ಪುನಾರಚನೆ ಆಗುತ್ತಾ ಅನ್ನೋದಕ್ಕೆಲ್ಲ ತೆರೆ ಬೀಳೋ ಸಮಯ ಈಗ ಹತ್ತಿರ ಬಂದಿದೆ. ಯಾಕಂದ್ರೆ ಇವತ್ತು ಸಿಎಂ ಡಿಸಿಎಂ ಇಬ್ಬರ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಮೈಸೂರಿನಲ್ಲಿ ಇಬ್ಬರೂ ನಾಯಕರು ರಾಹುಲ್ ಗಾಂಧಿಗೆ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಒಪ್ಪಿಸಿದ್ದು ಶೀಘ್ರದಲ್ಲೇ ದೆಹಲಿಗೆ ಕರೆಸಿಕೊಳ್ಳಲು ರಾಹುಲ್ ಗಾಂಧಿ ತೀರ್ಮಾನಿಸಿದ್ದಾರೆ. ಮೊದಲು ಸಿಎಂ ಹಾಗೂ ಡಿಸಿಎಂ ಜೊತೆ ಸೇರಿಸಿ ರಾಹುಲ್ ಗಾಂಧಿ ಮಾತುಕತೆ. ಅಲ್ಲಿಂದ ಸಿಎಂ ಸಿದ್ದರಾಮಯ್ಯರನ್ನು ಪ್ರತ್ಯೇಕವಾಗಿ ಪಕ್ಕಕ್ಕೆ ಕರೆದೊಯ್ದು ಗುಸುಗುಸು ಚರ್ಚೆ. ಸಿಎಂ ಜೊತೆ ಮಾತುಕತೆ ನಡೆಸಿದ ನಂತರ ಮತ್ತೆ ಕೆಲ ಹೊತ್ತು ಡಿಕೆ ಶಿವಕುಮಾರ್ ಜೊತೆ ಆಪ್ತ ಸಮಾಲೋಚನೆ. ಮೈಸೂರು ಏರ್ಪೋರ್ಟ್ನ ರನ್ವೇಯಲ್ಲಿ ಇವತ್ತು ಕರ್ನಾಟಕದ ರಾಜಕೀಯದ ಚರ್ಚೆಯಾಗಿದ್ದ ರೀತಿ ಇದು. ರಾಹುಲ್ ಗಾಂಧಿ ಬರುತ್ತಿದ್ದಾರೆಂದು ತಮ್ಮೆಲ್ಲ ಕೆಲಸಗಳನ್ನ ಪಕ್ಕಕ್ಕೆ ಸರಿಸಿ ಮೈಸೂರಿಗೆ ಹೋಗಿದ್ದ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆ ನಡೆಸಲು ಸಾಧ್ಯವಾಗಿದ್ದು ಕೇವಲ ನಿಮಿಷಗಳ ಕಾಲ ಮಾತ್ರ. ಬಂದಾಗ 5 ನಿಮಿಷ, ಹೋಗುವಾಗ ತಲಾ 3 ನಿಮಿಷ. ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಗುಸುಗುಸು ಚರ್ಚಿಸಿದ್ದೇನು? ಮೈಸೂರಿನ ಏರ್ಪೋರ್ಟ್ಗೆ ಬಂದಿಳಿದಾಗ 5 ನಿಮಿಷ, ವಾಪಸ್ ದೆಹಲಿಗೆ ಹೋಗುವಾಗ ತಲಾ 3 ನಿಮಿಷ ಸಿಎಂ ಹಾಗೂ ಡಿಸಿಎಂ ಜೊತೆಗೆ ರಾಹುಲ್ ಗಾಂಧಿ ಗುಸುಗುಸು ಚರ್ಚಿಸಿದ್ದಾರೆ. ಹೀಗೆ ನಡೆದ ಚರ್ಚೆಯಲ್ಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಕುರ್ಚಿ ಕದನಕ್ಕೆ ಮುಲಾಮು ಹಚ್ಚಲು ಸಾಧ್ಯವಾಗಿದೆಯೇ ಎಂಬ ಪ್ರಶ್ನೆ ಕಾಂಗ್ರೆಸ್ಸಿಗರನ್ನ ಕಾಡುವುದಕ್ಕೆ ಶುರು ಮಾಡಿದೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ರಾಹುಲ್ ಬಂದಿಳಿದಾಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಆದರೆ ಮೈಸೂರಿನಲ್ಲಿ ಬಂದಿಳಿದ ರಾಹುಲ್ ಜಾಸ್ತಿ ಹೊತ್ತು ಮಾತುಕತೆ ನಡೆಸಲು ನಿಲ್ಲಲಿಲ್ಲ. ರಾಜ್ಯದ ನಾಯಕರ ಸ್ವಾಗತವನ್ನ ಪಡೆದ ರಾಹುಲ್ ಗಾಂಧಿ ನೇರವಾಗಿ ಗುಡಲೂರು ಕಡೆ ಹೊರಟು ಹೋದ್ರು. ಕೇವಲ 5 ನಿಮಿಷ ಮಾತ್ರ ಮೈಸೂರು ಏರ್ಪೋರ್ಟ್ನಲ್ಲಿ ಇದ್ದಿದ್ರಿಂದ ಯಾವುದೇ ಚರ್ಚೆಗೆ ಅವಕಾಶ ಸಿಕ್ಕಿರಲಿಲ್ಲ. ರಾಹುಲ್ ಗುಡಲೂರು ಕಡೆಗೆ ಹೋಗ್ತಿದ್ದಂತೆ ಡಿಸಿಎಂ ತಮ್ಮ ಕಾರು ಹತ್ತಿ ವಿಮಾನ ನಿಲ್ದಾಣದಿಂದ ಹೊರಟು ಹೋದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಮಾಧ್ಯಮದ ಮುಂದೆ ಬಂದು ನಮ್ಮ ನಡುವೆ ಯಾವುದೇ ರೀತಿಯ ಗೊಂದಲಗಳಿಲ್ಲ ಎಂದು ಸ್ಪಷ್ಟಪಡಿಸುವ ಪ್ರಯತ್ನ ಮಾಡಿದ್ರು. ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಎಲ್ಲ MLAಗಳೇ ಮಾತಾಡ್ತಾ ಇಲ್ಲ. ಈಗ ನೀವೇ ಮಾತಾಡ್ತಾ ಇಲ್ಲ. ಡೆಲ್ಲಿಗೆ ಹೋಗ್ತಾ ಇಲ್ಲ. ಆದ್ರೆ ಗುಡಲೂರಿಂದ ಮತ್ತೆ ಮೈಸೂರಿಗೆ ಬಂದು ದೆಹಲಿಗೆ ಹೋಗುವಾಗ ಒಂದಷ್ಟು ಕುತೂಹಲದ ಚರ್ಚೆಗಳು ಏರ್ಪೋರ್ಟ್ನ ರನ್ವೇನಲ್ಲಿ ನಡೆದವು. ರಾಹುಲ್ ಗಾಂಧಿ ಅವರನ್ನ ಬೀಳ್ಕೊಡಲು ಸಿಎಂ ಹಾಗೂ ಡಿಸಿಎಂ ಮತ್ತೆ ಏರ್ಪೋರ್ಟ್ಗೆ ಬಂದಿದ್ದರು. ಆದರೆ ರಾಹುಲ್ ಗಾಂಧಿ ಏರ್ಪೋರ್ಟ್ನ ಲಾಂಜ್ನಲ್ಲಿ ರಾಜ್ಯದ ಸಿಎಂ ಹಾಗೂ ಡಿಸಿಎಂ ಅವರ ಜೊತೆಗೆ ಕುಳಿತು ಚರ್ಚಿಸುವ ಗೋಜಿಗೆ ಹೋಗಲಿಲ್ಲ. ಅದರ ಬದಲು ರಾಹುಲ್ ಗಾಂಧಿ ಏರ್ಪೋರ್ಟ್ನ ರನ್ವೇ ಬಳಿಯಲ್ಲೇ ಇಬ್ಬರ ಜೊತೆಗೂ ಮಾತುಕತೆ ನಡೆಸಿದ್ರು. ಮೊದಲು ಸಿಎಂ ಡಿಸಿಎಂ ಜೊತೆಗೆ 3 ನಿಮಿಷ, ಅದಾದ ಮೇಲೆ ಡಿಕೆಶಿ ಪಕ್ಕಕ್ಕಿಟ್ಟು ಸಿದ್ದು ಜೊತೆ ಸುಮಾರು 2 ನಿಮಿಷ, ಅದಾದ ಬಳಿಕ ಡಿಕೆ ಶಿವಕುಮಾರ್ರನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಮತ್ತೆರಡು ನಿಮಿಷ ಮಾತನಾಡಿದ್ರು. ಇದಾದ ನಂತರ ಡಿಕೆಶಿಗೆ ಕೈಕುಲುಕಿ ದೆಹಲಿ ಕಡೆ ಹೊರಟರು ರಾಹುಲ್ ಗಾಂಧಿ. ಮೈಸೂರಿನಲ್ಲಿ ರಾಹುಲ್ ರನ್ವೇ ರಾಜಕೀಯ, ಸಂಪುಟ ಪುನರಚನೆಯೋ ಸಂಕ್ರಾಂತಿಯೋ? ರನ್ವೇನಲ್ಲಿ ನಡೆದಿರುವ ರಾಜಕೀಯ ಗುಸುಗುಸು ಚರ್ಚೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಅಲ್ಲಿ ಏನಾಗಿರಬಹುದು? ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಏನು ಹೇಳಿದ್ರು? ಸಿಎಂ ಬೆನ್ನು ತಟ್ಟುತ್ತಾ ರಾಹುಲ್ ಏನು ಭರವಸೆ ಕೊಟ್ಟರು? ಅದಾದ ನಂತರ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ವಿಷಯವನ್ನ ರಾಹುಲ್ ಗಮನಕ್ಕೆ ತಂದ್ರ. ಅದಕ್ಕೆ ರಾಹುಲ್ ಪ್ರತಿಕ್ರಿಯೆ ಏನಿತ್ತು? ಯಾಕೆ ಇಬ್ಬರನ್ನೂ ದೆಹಲಿಗೆ ಕರೆಯುವುದಾಗಿ ಹೇಳಿದ್ರು ಎಂಬೆಲ್ಲ ಕುತೂಹಲ ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಎದ್ದಿದೆ.
ಅಲ್ಲಿ ನಿಜಕ್ಕೂ ಮಾತಾಡಿದ್ದು ಏನು ಅನ್ನೋದು ಆ ಮೂವರಿಗೆ ಮಾತ್ರ ಗೊತ್ತು. ಆದರೆ ಸದ್ಯಕ್ಕೆ ಉಭಯ ನಾಯಕರ ಆಪ್ತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿಯಿಂದ ಸದ್ಯಕ್ಕೆ ಇಬ್ಬರಿಗೂ ದೆಹಲಿಯ ಬುಲಾವ್ ಸಿಗುವ ನಿರೀಕ್ಷೆ ಇದೆ. ಮತ್ತೊಂದೆಡೆ ಸಿಎಂ ಆಪ್ತ ಶಾಸಕರು ಮಾತ್ರ ರಾಜ್ಯದಲ್ಲಿರುವ ಗೊಂದಲಗಳಿಗೆ ಆದಷ್ಟು ಬೇಗ ಹೈಕಮಾಂಡ್ ಇತಿಶ್ರೀ ಹಾಡಬೇಕು, ಇಲ್ಲದೆ ಹೋದ್ರೆ ಸರ್ಕಾರಕ್ಕೆ ತೊಂದರೆಯಾಗುತ್ತೆ ಎನ್ನುತ್ತಿದ್ದಾರೆ. ಸಿಗಬೇಕು, ಇಲ್ಲಾಂದ್ರೆ ನೋಡಿ ಗೊಂದಲ ಪರಿಹಾರ. ಈಗ ಶಿವಕುಮಾರ್ ಹೇಳ್ತಾರೆ ಮಾತು ಕೊಟ್ಟಿದ್ರು ಅಂತಾರೆ, ಅವ್ರು ಏನೋ ಆ ತರ ಚರ್ಚೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಏನೇ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಆ ತರದ್ದು ಯಾವ್ದು ಚರ್ಚೆಗಳು ಇಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನ್ ಹೇಳ್ತಾರೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ ಅವ್ರು ಏನಾರ ಒಂದು ಅವರು ಅಂತಿಮವಾದಂತ ಒಂದು ಗೊಂದಲ ನಿವಾರಣೋಪ ಮಾಡಬೇಕು, ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಮಂತ್ರಿಗಳು, ಕೆಲವ್ರನ್ನೆಲ್ಲ ಪಕ್ಷ ಸಂಘಟನೆಗೆ 2028 ಚುನಾವಣೆಗೆ ತಯಾರಿ ಆಗಬೇಕಂದ್ರೆ ಸ್ವಲ್ಪ ಸೀನಿಯರ್ಸ್ ಬೇಕಾಗಿದೆ. ಅದರಿಂದ ಒಂದು 50% ಮಂತ್ರಿಗಳನ್ನ ಪಕ್ಷ ಸಂಘಟನೆ ಹಾಕಿ ಹೊಸಬರಿಗೆ ಅವಕಾಶ ಮಾಡಿಕೊಡಿದ್ದು ಈಗಾಗಲೇ ವರಿಷ್ಠರು ಕೂಡ ನಾವು ಹೇಳಿದ್ದೀವಿ. ಬಹುಶಃ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಅಂತಿಮವಾಗಿ ನಿರ್ಣಯ ಹೈಕಮಾಂಡ್. ಸ್ವತಃ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಏನ್ ಹೇಳುತ್ತದ ನಾನು ಕೇಳ್ತೀನಿ ಅಂದ್ರೆ, ನೀವ್ ಯಾಕೆ ಪದೇ ಪದೇ ಜನನ ಇಲ್ಲಿ ಬಂದರ್ನೆಲ್ಲ ಕುಕ್ಕಿ ಕೇಳ್ತೀರಿ? ಬಿಟ್ಬಿಡಿ, ಅವರೇ ಹೇಳ್ಯಾರಲ್ಲ. ಹೌದು, ಸಚಿವ ಆಕಾಂಕ್ಷಿನೂ ಆಗಿದ್ದೀನಿ, ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗೋಣ ಸಚಿವರು. ಸಂಕ್ರಾಂತಿಗೆ ಒಂದಷ್ಟು ಬದಲಾವಣೆಗಳು ಆಗ್ತವೆ ಎಂಬ ಚರ್ಚೆಗಳ ಮಧ್ಯೆಯೇ ರಾಹುಲ್ ಬಂದು ಹೋಗಿದ್ದು, ರನ್ವೇನಲ್ಲೇ ರಾಜಕೀಯ ಮಾಡಿದ್ದು ಇನ್ನಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಈಗ ದೆಹಲಿಯಿಂದ ಬುಲಾವ್ ಬರುವ ನಿರೀಕ್ಷೆ ಇಟ್ಟುಕೊಂಡಿದ್ದು, ರಾಹುಲ್ ಗಾಂಧಿ ಮತ್ತೆ ವಿದೇಶ ಪ್ರವಾಸಕ್ಕೆ ತೆರಳುವ ಮೊದಲೇ ರಾಜ್ಯದ ಗೊಂದಲಗಳಿಗೆ ಪರಿಹಾರ ಸಿಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮನ್ರೇಗಾ ಯೋಜನೆಯಲ್ಲಿ ಗಾಂಧೀಜಿ ಹೆಸರು ಬದಲಿಸಿದ್ದಕ್ಕೆ ಕಾಂಗ್ರೆಸ್ ಹೋರಾಟಕ್ಕೆ ರೆಡಿಯಾಗಿದೆ. ಇವತ್ತು ಹೋರಾಟ ಯಾವ ರೂಪದಲ್ಲಿರಬೇಕು ಅಂತಾನೂ ತೀರ್ಮಾನಿಸಲು ಸಮಾವೇಶವನ್ನು ಆಯೋಜಿಸಿದ್ರು. ಒಂದ್ ಕಡೆ ನರೇಗಾ ಹೆಸರು ಬದಲಾವಣೆಯನ್ನ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ಹೋರಾಟಕ್ಕೆ ರೆಡಿಯಾಗ್ತಿದ್ರೆ, ತುಮಕೂರಲ್ಲಿ ಗಾಂಧೀಜಿ ಬದಲು ಗೃಹ ಸಚಿವ ಪರಮೇಶ್ವರ್ ಹೆಸರನ್ನ ಸ್ಟೇಡಿಯಂಗೆ ಇಟ್ಟಿದ್ದು ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಯಾವ ಕಾರಣಕ್ಕೂ ಇದನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಇಲ್ಲ. ಮನ್ರೇಗಾ ಕಾಯ್ದೆ ಪುನಃಸ್ಥಾಪನೆ ಆಗಬೇಕು. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ ನರೇಗಾ ಯೋಜನೆಗೆ ಮಹಾತ್ಮ ಗಾಂಧೀಜಿ ಹೆಸರನ್ನ ಸೇರಿಸಿ ಮರುನಾಮಕರಣ ಮಾಡಿದ್ರು. ಆದರೆ ಕಳೆದ ತಿಂಗಳ ಸಂಸತ್ ಅಧಿವೇಶನದಲ್ಲಿ ಮನ್ರೇಗಾ ಯೋಜನೆಯ ಹೆಸರನ್ನ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಂತ ಮೋದಿ ಸರ್ಕಾರ ಬದಲಿಸಿತ್ತು. ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡ್ತಿದೆ ಬಿಜೆಪಿ ಅಂತ ಹೇಳಿ ಕಾಂಗ್ರೆಸ್ ಹೋರಾಟಕ್ಕಿಳಿದಿದೆ. ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನಾ ಸಿದ್ಧತೆ ಸಭೆಯನ್ನು ನಡೆಸಿ ಹಲವು ನಿರ್ಣಯಗಳನ್ನು ತೆಗೆದುಕೊಂಡರು. ಮನ್ರೇಗಾ ಬಚಾವೋ ಸಂಗ್ರಾಮಕ್ಕೆ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನ್ರೇಗಾ ಬಚಾವೋ ಧರಣಿ ನಡೆಸಲು ತೀರ್ಮಾನಿಸಿದೆ. ಪ್ರತಿ ಕ್ಷೇತ್ರದಲ್ಲೂ ಕೇಂದ್ರ ಸರ್ಕಾರದ ವಿರುದ್ಧ 5-10 ಕಿಲೋಮೀಟರ್ ಪಾದಯಾತ್ರೆ ಧರಣಿ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲು ನಿರ್ಧರಿಸಿದ್ದಾರೆ. ಈ ಧರಣಿ ಯಶಸ್ವಿಗೊಳಿಸಲು ಕೆಪಿಸಿಸಿಯಿಂದ ವೀಕ್ಷಕರ ನೇಮಿಸಲಾಗುತ್ತೆ. ನಾಳೆಯ ಕ್ಯಾಬಿನೆಟ್ ಸಭೆಯಲ್ಲಿ ಹೋರಾಟಕ್ಕೆ ಅಂತಿಮ ಮುದ್ರೆ ಸಿಗಲಿದ್ದು, ಕಾಂಗ್ರೆಸ್ ಸೋತ ಕ್ಷೇತ್ರಗಳಲ್ಲೇ ದೊಡ್ಡ ಮಟ್ಟದ ಹೋರಾಟಕ್ಕೆ ತೀರ್ಮಾನ ಆಗಿದೆ. ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಜನಾಂದೋಲನವಾಗಿ ಪರಿವರ್ತನೆ ಆಗಬೇಕು. ಜನಾಂದೋಲನವಾಗಿ ಎಲ್ಲಿವರೆಗೆ ನಾವು ನಮ್ಮ ಹೋರಾಟ ಮುಂದುವರಿಬೇಕು ಅಂತಂದ್ರೆ, ಮನ್ರೇಗಾ ಕಾಯ್ದೆ ಪುನಃಸ್ಥಾಪನೆ ಆಗಬೇಕು, ವಾಪಸ್ ಬರಬೇಕು. ಮತ್ತೆ ಜಿ ರಾಮ್ಜಿ ಕಾಯ್ದೆ ರದ್ದಾಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ಇದು ಕಾಂಗ್ರೆಸ್ಗೆ ಸಿಕ್ಕಿರುವಂತ ಒಂದು ವರ. ನಾನು ಆಗಾಗ ಒಂದು ಮಾತು ಹೇಳ್ತೀನಲ್ಲ, ದೇವರು ಶಾಪನೂ ಕೊಡುದಿಲ್ಲ, ಇದನ್ನು ವರನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಇದೊಂದು ವರ ಮತ್ತು ಅವಕಾಶ, ಇವೆರಡನ್ನೂ ಕೂಡ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಪಕ್ಷ
ಒಂದು ದೊಡ್ಡ ಶಕ್ತಿ ಸಿಗ್ತದೆ. ಒಂದು ಕಡೆ ಮನ್ರೇಗಾ ಯೋಜನೆಯಲ್ಲಿ ಗಾಂಧೀಜಿ ಹೆಸರನ್ನ ತೆಗೆದಿದ್ದಕ್ಕೆ ಕಾಂಗ್ರೆಸ್ ಹೋರಾಟಕ್ಕೆ ಅಣಿಯಾಗ್ತಿದೆ. ಆದ್ರೆ ಅದೇ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಿರೋ ಕರ್ನಾಟಕದಲ್ಲೇ ಗಾಂಧೀಜಿ ಹೆಸರನ್ನ ತೆಗೆದುಹಾಕಲಾಗಿದೆ. ತುಮಕೂರು ಜಿಲ್ಲಾ ಒಳಾಂಗಣ ಕ್ರೀಡಾಂಗಣಕ್ಕೆ ಮಹಾತ್ಮ ಗಾಂಧೀಜಿ ಹೆಸರಿತ್ತು. ಆದ್ರೆ ಗಾಂಧೀಜಿ ಹೆಸರನ್ನ ತೆಗೆದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಇಡಲಾಗಿದೆ ಅಂತ ಬಿಜೆಪಿಯವರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಬಿಜೆಪಿಯವರು ಹೇಳೋ ತರ ಏನೂ ಆಗಿಲ್ಲ. ಪೂರ್ಣ ಕ್ರೀಡಾಂಗಣಕ್ಕೆ ಮಹಾತ್ಮ ಗಾಂಧೀಜಿ ಹೆಸರು ಹಾಗೇಗಿದೆ. ಒಳಾಂಗಣ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರನ್ನಾಗಿಡಲಾಗಿದೆ ಅಂತ ಜಿಲ್ಲಾಡಳಿತ ಹೇಳ್ತಿದೆ. ಆದ್ರೆ ಒಳಾಂಗಣ ಸ್ಟೇಡಿಯಂಗೂ ಗಾಂಧೀಜಿ ಹೆಸರಿಡುವಂತೆ ಬಿಜೆಪಿ ಆಗ್ರಹಿಸ್ತಿದೆ. ನಮ್ಮ ಕಾಲದಲ್ಲಿ ಆ ಸ್ಟೇಡಿಯಂಗಳನ್ನು ಪೂರ್ಣಗೊಳಿಸಿದೆವು ನಾವು. ಅದು ಉದ್ಘಾಟನೆ ನಾನೇ ಮಾಡಿದ್ದು. ಅದನ್ನ ಪರಮೇಶ್ವರ್ ಹೆಸರಿಟ್ಟುಕೊಂಡು ಏನು ಸಾಧನೆ ಮಾಡಕ್ಕೆ ಕೊಟ್ಟಿದ್ದಾರೆ? ಮಹಾತ್ಮ ಗಾಂಧಿಗೆ ಯಾಕೆ ಅವಮಾನ ಮಾಡ್ತಾರೆ? ಅಂದ್ರೆ ಮಹಾತ್ಮ ಗಾಂಧಿ ಬಗ್ಗೆ ಕೇವಲ ಮೊಸಳೆ ಕಣ್ಣೀರನ್ನು ಸುರಿಸಿದ್ರು ಅಂತ ಬಹಳ ಸ್ಪಷ್ಟ ಆಗ್ತದೆ. ಮೀಡಿಯಾದಲ್ಲಿ ಬಂದಿದೆ, ಅದು ಅಪಪ್ರಚಾರ. ಅದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನೀವು ಬದಲಾಯಿಸ್ತೀರಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೇ ಬದಲಾಯಿಸ್ತೀವಿ ಅಂತ ಎಲ್ಲರ ಸಾಧ್ಯ ಉಂಟಾ? ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನಾವು ಯಾವುದೇ ಕಾರಣಕ್ಕೂ ಈ ಸ್ಟೇಡಿಯಂನಲ್ಲಿರುವಾಗ ಬದಲಾಯಿಸೋದಿಲ್ಲ. ಪರಮೇಶ್ವರ್ ಅಲ್ಲ, ಯಾರ ಹೆಸರೂ ಇಡೋದಿಲ್ಲ. ಬಿಜೆಪಿಯವರ ವಿರುದ್ಧ ನರೇಗಾ ಹೆಸರು ಬದಲಾವಣೆಯನ್ನ ದೊಡ್ಡ ಅಸ್ತ್ರ ಮಾಡಿಕೊಂಡಿತ್ತು ಕಾಂಗ್ರೆಸ್. ಆದ್ರೆ ತುಮಕೂರಲ್ಲಿ ಗಾಂಧೀಜಿ ಬದಲು ಪರಮೇಶ್ವರ್ ಹೆಸರಿಟ್ಟಿದ್ದನ್ನ ಬಿಜೆಪಿ ಈಗ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇರಳದಲ್ಲಿ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳನ್ನ ತಡೆದು ಕೇರಳ ಪೊಲೀಸರು ಕಿರುಕುಳ ಕೊಟ್ಟಿದ್ರು. ನಿಮ್ಮ ನ್ಯೂಸ್ 18 ಚಾನೆಲ್ ನಿರಂತರ ವರದಿ ಮಾಡಿದ ಬೆನ್ನಲ್ಲೇ ಸಚಿವರಾದ ರಾಮಲಿಂಗಾರೆಡ್ಡಿ ಮತ್ತು ಎಚ್.ಕೆ. ಪಾಟೀಲ್ ಸಮಸ್ಯೆ ಇತ್ಯರ್ಥಪಡಿಸಿದ್ದಾರೆ. ಅಷ್ಟಕ್ಕೂ ಕೇರಳದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಸಮಸ್ಯೆ ಆಗಿದ್ಯಾಕೆ ಅಂತ ತೋರಿಸ್ತೀವಿ ನೋಡಿ. ರೊಕ್ಕ 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 ಅಂತ ಕನ್ನಡ ಸರ್ಕಾರ ಸಹಾಯ ಕಟ್ಟಾಕೊಂಡು ಅವರು ಪ್ರೈವೇಟ್ ಗಾಡಿಗಳನ್ನ ಆರಾಮಾಗಿ ಬಿಡ್ತಾ ಇದ್ದಾರೆ. ಕೇರಳ ಮುಖ್ಯಮಂತ್ರಿ ಹಾಕಿದ್ದ ಒಂದೇ ಒಂದು ಎಕ್ಸ್ ಪೋಸ್ಟ್ಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಲರ್ಟ್ ಆಗೋಯ್ತು. ಕೇರಳ ಸಂಸದ ಎಐಸಿಸಿ ನಾಯಕ ಕೆಸಿ ವೇಣುಗೋಪಾಲ್ ಹೇಳಿದ್ಮೇಲಂತೂ ಅಕ್ರಮ ವಲಸಿಗರಿಗೂ ಮನೆ ಕೊಡ್ತೀವಿ ಅಂತ ಘೋಷಿಸಿದ್ರು. ಆಮೇಲೆ ಬಿಜೆಪಿಯವರು ಬೀದಿಗಿಳಿದ ಮೇಲೆ ಸದ್ಯಕ್ಕೆ ಸೈಲೆಂಟ್ ಆದ್ರು. ಕೇರಳದಲ್ಲಿ ಮಲಯಾಳಂ ಭಾಷೆ ಕಡ್ಡಾಯ ಮಾಡಿ ಗಡಿ ಭಾಗದ ಕನ್ನಡದ ಮಕ್ಕಳಿಗೆ ಅನ್ಯಾಯ ಮಾಡಿದ್ದು ಇದೇ ಕೇರಳ. ಆಗ್ಲೂ ಹೋರಾಟ ಮಾಡ್ತೀವಿ ಅಂತ ಸಿಎಂ ಆಕ್ರೋಶ ಹೊರಹಾಕಿದ್ರು. ಆದ್ರಿವತ್ತು ಅದೇ ಕೇರಳ ಸರ್ಕಾರ ಕರ್ನಾಟಕದಿಂದ ಶಬರಿಮಲೆಗೆ ಹೋಗ್ತಿರೋ ಭಕ್ತರಿಗೆ ಕಿರುಕುಳ ಕೊಡ್ತಿದೆ. ಯಾವ ಮಟ್ಟಿಗೆ ಅಂದ್ರೆ, ನಾಳೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನಕ್ಕಾಗಿ ಹೋದವರು, ಅಯ್ಯಪ್ಪನ ಮಾಲೆ ಹಾಕೊಂಡಿದ್ದವರು ಕೈ ಮುಗಿದು ಪರಿಪರಿಯಾಗಿ ಬೇಡಿಕೊಂಡ್ರು. ಕೇರಳ ಪೊಲೀಸರು ಬಿಡ್ಲಿಲ್ಲ. ಕರ್ನಾಟಕದಿಂದ ಹೋದ ಅಯ್ಯಪ್ಪ ಭಕ್ತರನ್ನ ನಡು ರಸ್ತೆಯಲ್ಲೇ ನಿಲ್ಲಿಸಿ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ಇದರಿಂದ ಬೇಸತ್ತ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳು ಕೇರಳದಲ್ಲೇ ಪ್ರತಿಭಟನೆ ಮಾಡ್ತಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕರ್ನಾಟಕದಿಂದ ಹೋದ ಅಯ್ಯಪ್ಪ ಮಾಲಾಧಾರಿಗಳು ನಡು ರಸ್ತೆಯಲ್ಲೇ ಮಲಗಿದ್ರು. ನ್ಯಾಯ ಸಿಗೋವರೆಗೂ ಎದ್ದೇಳಲ್ಲ ಅಂತ ರಸ್ತೆಯಲ್ಲೇ ಮಲಗಿದ್ರು. ಇನ್ನೊಂದೆಡೆ ರಸ್ತೆಯಲ್ಲೇ ಕೂತು ಅಯ್ಯಪ್ಪನ ಭಜನೆಯನ್ನು ಮಾಡಿದ್ರು. ಕರ್ನಾಟಕದ ವಾಹನಗಳನ್ನಷ್ಟೇ ತಡೆದು ನಿಲ್ಲಿಸ್ತಾ ಇರುವಂತಹ ಕೇರಳ ಪೊಲೀಸರು ಕೇರಳದ ವಾಹನಗಳನ್ನ ಸಲೀಸಾಗಿ ಬಿಟ್ಟು ಕಳಿಸ್ತಾ ಇದ್ರು. ಇದರಿಂದ ಸಿಟ್ಟಿಗೆದ್ದ ಕರ್ನಾಟಕದ ಅಯ್ಯಪ್ಪ ಭಕ್ತರು ಕೇರಳ ವಾಹನವನ್ನು ಅಡ್ಡಗಟ್ಟಿದ್ರು. ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಕೇರಳದ ಯರುಮಲೈಯಲ್ಲಿ ಕರ್ನಾಟಕದವರಿಗೆ ಈ ಥರ ಕೇರಳ ಪೊಲೀಸರು ದೌರ್ಜನ್ಯ ಮಾಡ್ತಿದ್ದಾರೆ.
ಎರಿಮಲೆಯಿಂದ ಶಬರಿಮಲೆಗೆ ಹೋಗಬೇಕಂದ್ರೆ ಕನಿಷ್ಠ 70 ಕಿಲೋಮೀಟರ್ ಆಗುತ್ತೆ. ಬೇಕಿದ್ರೆ ನಡ್ಕೊಂಡು ಹೋಗಿ, ಇಲ್ಲದಿದ್ರೆ ಕೇರಳದ ಸರ್ಕಾರಿ ಬಸ್ನಲ್ಲಿ ದುಡ್ಡು ಕೊಟ್ಟು ಹೋಗಿ ಅಂತ ಬೆದರಿಕೆ ಬೇರೆ ಹಾಕಿದ್ದಾರೆ. ನಾಳೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ ನೋಡೋಕ್ಕೂ ಅಡ್ಡಿ ಮಾಡ್ತಿದ್ದಾರೆ ಅನ್ನೋದು ಕನ್ನಡಿಗರ ನೇರ ಆರೋಪ. ಸ್ವಾಮಿ, ನಾವೇನು ಇಂಡಿಯಾದಾಗ ಅದೇವ, ಪಾಕಿಸ್ತಾನದಾಗ ಅದಿವ, ರೊಕ್ಕ 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 ಅಂತ ಕೇರಳ ಸರ್ಕಾರ ಸಹಾಯಕತೈತಿ. ದೊಡ್ಡ ಪಾದ ಮಾಡಕ್ ಹೋದ್ರೆ ದೊಡ್ಡ ಪಾದಕ್ಕೆ ಬಿಡ್ಬಾಡ್ರು, ಹಿಂಗ್ ಹೋದ್ರೆ ಹಿಂಗ್ ಬಿಡ್ಬಾಡ್ರು. ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು? ಊಟ ಮಾಡಿಲ್ಲ, ಉಪವಾಸ ಸಹಾಯಕತ್ತೀವಿ. ಬೆಳಿಗ್ಗೆ ನಾವು 9 ಗಂಟೆ ಬಂದ್ರು ಕೂಡ ಇವತ್ತಿಗೆ ಗಾಡಿ ಬಿಡಲ್ಲ ಸ್ವಾಮಿಯರು. ಬರೀ ಪಾರ್ಕಿಂಗ್ ಟೋರಲ್ಲಿ ಈ ಸ್ವಾಮಿಯರು, ಪೊಲೀಸ್ ಸ್ವಾಮಿಯರು ಪಾರ್ಕಿಂಗ್ನವರು ಕುಮ್ಮಕ್ಕಾಗಿದ್ದಾರೆ, ಎಲ್ಲಿ ಬಿಡ್ತಾ ಇಲ್ಲ. ಗಾಡಿಗಳು ಇಲ್ಲೇ ಅಷ್ಟಕ್ಕ ಇರೋದು, ಕರ್ನಾಟಕದ ಗಾಡಿಗಳು ಯಾವ್ದೂ ಬಿಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರು ಬಂದು ನಮ್ಮನ್ನು ಕೇಳ್ತಾ ಇಲ್ಲ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಸ್ವಲ್ಪ ತಗೋಬೇಕು. ನಮ್ಮಲ್ಲಿ ಸಣ್ಣ ಮಕ್ಕಳು ಕರ್ಕೊಂಡ್ ಬಂದಿದ್ದೀವಿ. ಕೇರಳ ಪೊಲೀಸರ ಕಿರುಕುಳದ ಬಗ್ಗೆ ಶಬರಿಮಲೆ ಯಾತ್ರೆಗೆ ಹೋಗಿದ್ದ ಭಕ್ತರು ಮೊದಲು ನಿಮ್ಮ ನ್ಯೂಸ್ 18ಗೆ ಕರೆ ಮಾಡಿ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿದ್ರು. ಆಗ ನಿಮ್ಮ ನ್ಯೂಸ್ 18 ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಸಂಪರ್ಕ ಮಾಡಿದಾಗ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಭರವಸೆ ಕೊಟ್ರು. ನನಗೆ ಜ್ಞಾಪಕ ಇದ್ದಂಗೆ 40-50 ವರ್ಷದಿಂದ ಲಕ್ಷಾಂತರ ಜನ ನಮ್ಮ ಕರ್ನಾಟಕದಿಂದ ಹೋಗ್ತಾರೆ. ಹೌದು, ಯಾವ ಸಮಸ್ಯೆನೂ ಇರ್ಲಿಲ್ಲ. ಯಾಕೆ ಈ ವರ್ಷ ಸಮಸ್ಯೆ ಮಾಡ್ಕೊಂಡ್ರು ಗೊತ್ತಾಗ್ಲಿಲ್ಲ. ನಾನು ನಮ್ಮ ಕಮಿಷನರ್ಗೆ ಹೇಳಿ ಅಲ್ಲಿ ಎಂಡೋಮೆಂಟ್ ಕಮಿಷನರ್ಗೂ ಮಾತಾಡಕ್ ಹೇಳ್ತೀನಿ. ಆಮೇಲೆ ಅಲ್ಲಿನ ಸಚಿವರ ಫೋನ್ ತಗೊಂಡು ನಾನು ಅವ್ರ ಹತ್ರ ಮಾತಾಡ್ತೀನಿ. ನಾಳೆ ಸಂಕ್ರಾಂತಿ ಹಿನ್ನೆಲೆ ಮಕರ ಜ್ಯೋತಿ ದರ್ಶನಕ್ಕೆ ಸಾವಿರಾರು ವಾಹನಗಳು ಪಂಪಾ ಸನ್ನಿಧಿಗೆ ಹೋಗಿವೆ. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ವಾಹನಗಳನ್ನ ತಡೆದಿದ್ದೀವಿ ಅಂತ ಕೇರಳ ಸರ್ಕಾರ ಕಾರಣ ಕೊಟ್ಟಿದೆ. ಆದರೆ ಕರ್ನಾಟಕದ ವಾಹನಗಳನ್ನಷ್ಟೇ ಯಾಕೆ ತಡೆ ಹಿಡಿಬೇಕು? ಬೇರೆ ರಾಜ್ಯಗಳ ವಾಹನಗಳನ್ನ ಯಾಕೆ ತಡೆ ಹಿಡಿತಿಲ್ಲ? ಇದೆಲ್ಲ ಬೇಕಂತೆ ಮಾಡ್ತಿರೋದು ಅನ್ನೋದು ಅಯ್ಯಪ್ಪ ಮಾಲಾಧಾರಿಗಳ ಆಕ್ರೋಶ. ಏನೇ ಆಗ್ಲಿ, ಕೇರಳ ಸಿಎಂ ಅವರ ಒಂದು ಟ್ವೀಟ್ಗೆ ಸ್ಪಂದಿಸಿದ ಸಿಎಂ ಸಿದ್ದರಾಮಯ್ಯನವರು ಈಗ ಕರ್ನಾಟಕದ ಲಕ್ಷಾಂತರ ಅಯ್ಯಪ್ಪನ ಭಕ್ತರಿಗಾದ ಅನ್ಯಾಯದ ಬಗ್ಗೆನೂ ಪ್ರಶ್ನೆ ಮಾಡೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇರಾನ್ ದೇಶದಲ್ಲಿ ಭುಗಿಲೆದ್ದಿರುವ ಜನಾಕ್ರೋಶದಲ್ಲಿ ಇಲ್ಲಿವರೆಗೂ ಎಷ್ಟು ಸಾವಿರ ಜನರ ಸಾವಾಗಿದೆ ಅನ್ನೋ ಲೆಕ್ಕ ಸಿಕ್ಕಿಲ್ಲ. ಒಬ್ರು 2,000 ಅಂದ್ರೆ ಇನ್ನೊಬ್ರು 12,000 ಜನ ಬಲಿಯಾಗಿದ್ದಾರೆ ಅಂತಿದ್ದಾರೆ. ಇದರ ಮಧ್ಯೆನೇ ಇರಾನ್ ಮೇಲೆ ದೊಡ್ಡ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಇರಾನ್ ಮೇಲೆ ಅಮೆರಿಕ ದಾಳಿ ಬಹುತೇಕ ಫಿಕ್ಸ್. ಡಿಸೆಂಬರ್ 28ರಿಂದ ಇರಾನ್ ದೇಶದಲ್ಲಿ ಅಯೋತೊಲ್ಲಾ ಖಮೇನಿ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ಬೆಲೆ ಏರಿಕೆ, ಧರ್ಮದ ಹೆಸರಲ್ಲಿ ದಬ್ಬಾಳಿಕೆ ಆಗ್ತಿದೆ, ಅಮಾಯಕರನ್ನ ಖಮೇನಿ ಸರ್ಕಾರ ಕೊಲ್ತಿದೆ ಅಂತ ಬೀದಿ ಬೀದಿಯಲ್ಲೂ ಜನ ಬೆಂಕಿ ಹಚ್ಚುತ್ತಿದ್ದಾರೆ. ಇನ್ನೊಂದು ಕಡೆ ಪ್ರತಿಭಟನಾಕಾರರನ್ನ ದೇವರ ವಿರೋಧಿಗಳು ಅಂತ ಕರೆದಿರುವ ಖಮೇನಿ ಸರ್ಕಾರ ಹೋರಾಟಕ್ಕಿಳಿದವರನ್ನ ಕೊಲ್ಲೋ ಕೆಲಸಕ್ಕೂ ಕೈ ಹಾಕಿದ್ಯಂತೆ. ಜನರನ್ನ ಕೊಲ್ಲುತ್ತಿರುವ ಖಮೇನಿ ಆಡಳಿತವನ್ನ ಮಟ್ಟಹಾಕಲು ಅಮೆರಿಕ ದೊಡ್ಡ ಮಟ್ಟದ ದಾಳಿಗೆ ಸನ್ನದ್ಧವಾಗಿದೆ. ಇರಾನ್ ಮೇಲೆ ದೊಡ್ಡ ದಾಳಿಯನ್ನೇ ಮಾಡೋ ಎಚ್ಚರಿಕೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗೇ ಕೊಟ್ಟಿದ್ದಾರೆ. ದೊಡ್ಡದಾಗೆ ಇರಾನ್ ಮೇಲೆ ದಾಳಿ ಮಾಡುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಇರಾನ್ ಸರ್ಕಾರ ಟ್ರಂಪ್ ಜೊತೆ ಮಾತುಕತೆಗೆ ಸಮಯ ಕೇಳಿದೆ. ಆದರೆ ಟ್ರಂಪ್ ಇರಾನ್ ಸಂಧಾನ ಸಭೆಗೆ ಕ್ಯಾರೆ ಅಂದಿಲ್ಲ. ಇದಕ್ಕೆ ಕಾರಣ ಇರಾನ್ನಲ್ಲಿ ಕಳೆದ 2 ವರ್ಷಗಳಲ್ಲಿ 70,000ಕ್ಕೂ ಹೆಚ್ಚು ಜನರನ್ನ ಕೊಲೆ ಮಾಡಿದೆ ಅನ್ನೋದು ಟ್ರಂಪ್ ನೇರ ಆರೋಪ. You had October 7th, which was a horrible day, 1,200 people killed. Hamas has lost 58,000 people. That's big retribution. People understand that. So, no, I think they're all tired of fighting, and this really gives the whole Middle East. This is beyond Gaza. Gaza is very important, but this is beyond Gaza. 2 ವರ್ಷದಲ್ಲಿ 70,000ಕ್ಕೂ ಹೆಚ್ಚು ಜನರನ್ನ ಇರಾನ್ ಬಲಿ ಪಡೆದಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನೊಂದು ಕಡೆ ಇರಾನ್ನಲ್ಲಿ ಕಳೆದ 2 ವಾರದಲ್ಲಿ 12,000 ಜನರನ್ನ ಬಲಿ ಪಡೆಯಲಾಗಿದೆ ಅನ್ನೋದು ಪ್ರತಿಪಕ್ಷಗಳ ಆರೋಪ. ಇನ್ನೊಂದು ಕಡೆ ಇರಾನ್ನಲ್ಲಿ 2,000 ಜನ ಸತ್ತಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಖಮೇನಿ ಸರ್ಕಾರ 600 ಜನರ ಸಾವಾಗಿದೆ ಅಂತ ಅಧಿಕೃತವಾಗಿ ಸ್ಪಷ್ಟನೆ ನೀಡಿದೆ. ಇದಕ್ಕೆಲ್ಲ ಪುಷ್ಟಿ ಕೊಡೋ ಹಾಗೆ ಇರಾನ್ ನಗರದ ರಸ್ತೆಗಳಲ್ಲೂ ಶವಗಳನ್ನ ಕುಟುಂಬದವರಿಗೆ ಹಸ್ತಾಂತರಿಸ್ತಿರೋ ವಿಡಿಯೋಗಳು ವೈರಲ್ ಆಗಿವೆ. ದಾಳಿ ಎಚ್ಚರಿಕೆ ಬೆನ್ನಲ್ಲೇ ಅಮೆರಿಕ ವಾರ್ನ್. ಇರಾನ್ ತೊರೆಯಲು ಅಮೆರಿಕನ್ನರಿಗೆ ಸಂದೇಶ.
ಇರಾನ್ ವಿರುದ್ಧ ದಾಳಿ ಮಾಡುವ ಎಚ್ಚರಿಕೆ ಕೊಟ್ಟಿರುವ ಅಮೆರಿಕ ಇರಾನ್ನಲ್ಲಿರುವ ತನ್ನ ದೇಶದ ನಾಗರಿಕರಿಗೂ ಇರಾನ್ ತೊರೆಯುವಂತೆ ಸೂಚನೆ ನೀಡಿದೆ. ಅಮೆರಿಕ ಪ್ರಜೆಗಳೆಂದು ತೋರಿಸಿಕೊಳ್ಳದೆ ಸುರಕ್ಷಿತವಾಗಿ ಹೊರಡಿ, ಇರಾನ್ನಿಂದ ಹೊರಡಲು ಆಗದಿದ್ದರೆ ಸುರಕ್ಷಿತ ಸ್ಥಳಗಳಿಗೆ ಹೊರಡಿ, ಅಗತ್ಯ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಿ ಅಂತಾನೂ ಪ್ರಕಟಣೆ ಹೊರಡಿಸಿದೆ. I think one thing President Trump is very good at is always keeping all of his options on the table, and airstrikes would be one of the many options that are on the table for the commander-in-chief. ಇರಾನ್ನಲ್ಲಿ ಭುಗಿಲೆದ್ದಿರುವ ಜನಾಕ್ರೋಶ ಒಂದು ಕಡೆ, ಪ್ರತಿಭಟನೆ ಹತ್ತಿಕ್ಕಲು ಇರಾನ್ ಸೇನಾಪಡೆ ನಡೆಸುತ್ತಿರುವ ದಾಳಿ ಮತ್ತೊಂದು ಕಡೆ, ನಾಗರಿಕರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಅಮೆರಿಕ ದಾಳಿಗೆ ಸಜ್ಜಾಗ್ತಿರೋದು ಇನ್ನೊಂದು ಕಡೆ. ಒಟ್ನಲ್ಲಿ ಯುದ್ಧ ಮಾಡಲ್ಲ ಅಂತಾನೆ ಟ್ರಂಪ್ ದಾಳಿಗೆ ರೆಡಿಯಾಗಿರೋದು ಮೂರನೇ ಮಹಾಯುದ್ಧಕ್ಕೆ ಇದು ಮುನ್ನುಡಿನ ಅನ್ನೋ ಆತಂಕ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.